ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ದೇವರು ನಮಗೆ ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವುದು, ದೇವರ ವಾಕ್ಯಗಳನ್ನು ನಾವು ತಿಳ್ಕೊಳ್ಳುವುದು ಬಹಳ ಮುಖ್ಯವಾದ ವಾಕ್ಯ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 16ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 20ನೇ ವಾಕ್ಯ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು. ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಆಮೆನ್. ಇಲ್ಲಿ ಒಂದು ಮಾತನ್ನ ಹೇಳುತ್ತಾ ಇದೆ, ಭಾಗ್ಯವಂತನು. ಯಾರು ಭಾಗ್ಯವಂತರು? ಲೋಕದ ಪ್ರಕಾರವಾಗಿ ನೋಡಿದ್ರೆ ಅನೇಕರು ಹೇಳುತ್ತಾರೆ, ಸುಮಾರು ದುಡ್ಡಿರುವವರು ಧನ್ಯರು, ಮನೆ ಇರುವವರು ಧನ್ಯರು, ಮಕ್ಕಳಾಗಿರುವವರು ಧನ್ಯರು, ಮದುವೆ ಆಗಿರುವವರು ಧನ್ಯರು, ಎಲ್ಲ ಇರುವಂಥವರು ಧನ್ಯರು ಅಂತ ಹೇಳ್ತಾರೆ. ಆದರೆ ಯಾರು ಧನ್ಯರು ಎಂದು ಈ ವಾಕ್ಯವು ಹೇಳುತ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಹೇಳುತ್ತಿರುವಂಥ ಮಾತು, ಯಾರು ಯೆಹೋವನಲ್ಲಿ ಭರವಸೆ ಇಡುತ್ತಾರೋ ಅವರು ಯಾರಂತೆ? ಭಾಗ್ಯವಂತರು. ಹಾಗಾದರೆ ಇಲ್ಲಿರುವ ನೀವು ನಾವು ಏನಾಗಿದ್ದೇವೆ? ಭಾಗ್ಯವಂತರಾಗಿದ್ದೇವೆ. ಯಾಕೆಂದರೆ ಅಲ್ಲಿ ಹೇಳುತ್ತದೆ, ದೇವರ ವಾಕ್ಯವನ್ನ ಸ್ಮರಿಸುವವನು. ಸ್ಮರಿಸೋದಂದ್ರೆ ಹೇಗೆ? ನಿಮ್ಮಲ್ಲಿ ಯಾರಲ್ಲಾದರೂ ನಿಮಗೆ ಎಷ್ಟು ಕಂಠಪಾಠ ವಾಕ್ಯ ಗೊತ್ತು ಅಂದರೆ ಎಷ್ಟು ಜನಕ್ಕೆ ಎಷ್ಟು ವಾಕ್ಯ ಗೊತ್ತಿರುತ್ತೆ? 20 ವಾಕ್ಯ ಕಂಠಪಾಠ ಗೊತ್ತಿರೋರು ಯಾರಾದರೂ ಇದ್ದೀರಾ? 20, 50 ರೆಫರೆನ್ಸ್ಗಳು ಓಕೆ, ವಾಕ್ಯ ಮಾತ್ರ ಗೊತ್ತು, ರೆಫರೆನ್ಸ್ ಗೊತ್ತಿಲ್ಲ. ಓಕೆ, ಈಗ ವಾಕ್ಯವನ್ನು ಸ್ಮರಿಸುವುದು ಅಂತ ಹೇಳಿದ್ರೆ ನಮಗೆ ಯಾವಾಗಲೂ ಕೆಲವು ವಾಕ್ಯಗಳು ಜ್ಞಾಪಕ ಬರ್ತವೆ, ಆದರೆ ಅನೇಕ ವಾಕ್ಯಗಳು ನಮಗೆ ಜ್ಞಾಪಕ ಬರೋದಿಲ್ಲ. ನೋಡಿ, ಯಾರು ವಾಕ್ಯವನ್ನ ಸ್ಮರಿಸೋದಂದ್ರೆ ಆ ವಾಕ್ಯ ಎಲ್ಲಿರಬೇಕು? ಹೃದಯದಲ್ಲಿರಬೇಕು. ಎಲ್ಲಿರಬೇಕು? ಹೃದಯದಲ್ಲಿರಬೇಕಾದ್ರೆ ಇದನ್ನೇನು ಮಾಡಿರಬೇಕು? ಕಂಠಪಾಠ ಮಾಡಿರಬೇಕು. ಆವಾಗಲೇ ಇಂಥ ವಾಕ್ಯ ಇದೆ, ಇಂಥ ಜಾಗದಲ್ಲಿದೆ ಅಂತ ನಮಗೆ ಗೊತ್ತಾಗ್ತದೆ. ನಾನು ಅದಕ್ಕೆ ಬೆಳಗಿನ ಪ್ರಸಂಗದಲ್ಲಿ ಕೂಡ ಒಂದು ಪ್ರಸಂಗದಲ್ಲಿ ಹೇಳಿದೆ, ನಾವು ಮೊಬೈಲ್ ಯೂಸ್ ಮಾಡುವಷ್ಟು ಬೈಬಲನ್ನು ಯೂಸ್ ಮಾಡಿಬಿಟ್ರೆ ನಮ್ಮಲ್ಲಿ ಯಾವ ಕೊರತೆನೂ ಇರಲ್ಲ. ಹೌದಾ ಇಲ್ವಾ? ಮೊಬೈಲ್ ಯೂಸ್ ಮಾಡುವಷ್ಟು ಬೈಬಲನ್ನು ಯೂಸ್ ಮಾಡಿದ್ರೆ ಯಾವ ಕೊರತೆನೂ ಇರೋದಿಲ್ಲ. ಸಾಧಾರಣವಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ, ಎಲ್ಲಾದರೂ ರೂಟ್ ಮ್ಯಾಪ್ ಹಾಕ್ಕೊಳ್ಬೇಕಾದ್ರೂ ಮೊಬೈಲ್ ಎತ್ಕೊಳ್ತಾರೆ, ಏನಾದರೂ ಪರ್ಚೇಸ್ ಮಾಡಬೇಕಾದ್ರೂ ಮೊಬೈಲ್ ಎತ್ಕೊಳ್ತಾರೆ, ಯಾರ ಹತ್ರ ಆದರೂ ಮಾತಾಡಬೇಕಾದ್ರೂ ಮೊಬೈಲ್ ಎತ್ಕೊಳ್ತಾರೆ, ಅಡಿಗೆ ಮಾಡಬೇಕಾದ್ರೂ ಮೊಬೈಲ್ ಎತ್ಕೊಳ್ತಾರೆ, ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೂ ಮೊಬೈಲ್ ಎತ್ಕೊಳ್ತಾರೆ. ಎಲ್ಲದಕ್ಕೂ ಮೊದಲು ಮಾಡೋದೇನು? ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವುದಕ್ಕೆ ನಾವು ಯಾವನ್ನು ತಗೊಳ್ಬೇಕಾಗಾದ್ರೆ? ಬೈಬಲನ್ನ. ಯಾಕೆಂದ್ರೆ ಉತ್ತರ ಎಲ್ಲಿದೆ? ಬೈಬಲಲ್ಲಿದೆ. ಆದರೆ ಅನೇಕರು ವಿಶ್ವಾಸಿಗಳು ನಾವೇನು ಮಾಡ್ತಾ ಇದೀವಿ, ನನ್ನನ್ನು ಸೇರಿಸ್ಕೊಂಡು ನಾವು ಬೈಬಲನ್ನು ತೆಗೆಯಲ್ಲ, ಮೊಬೈಲನ್ನು ತೆಗಿತೇವೆ. ಅದು ಯಾರಿಗಾದರೂ ಫೋನ್ ಮಾಡಿ ನಮಗೆ ಕಷ್ಟ ಇದೆ, ನನಗೆ ರೋಗ ಇದೆ ಅಂತ ಕೇಳಕ್ಕಾದ್ರೂ ಆಗಿರಬಹುದು, ಇಲ್ಲವೇ ನನಗೆ ಹೆಲ್ಪ್ ಬೇಕು ಅಂತ ಕೇಳೋದಕ್ಕಾಗಿರಬಹುದು, ಬೇರೆ ಯಾವುದಕ್ಕಾದ್ರೂ ಆಗಲಿ ನಾವು ಮೊಬೈಲನ್ನು ಆಶ್ರಯಿಸ್ತೇವೆ ಹೊರತು ಬೈಬಲ್ ವಾಕ್ಯವನ್ನು ನಾವು ಆಶ್ರಯಿಸೋದಿಲ್ಲ. ನೋಡಿ, ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು. ನಮಗೆ ಆರೋಗ್ಯ ಬೇಕಾದರೂ, ಸಮಾಧಾನ ಬೇಕಾದರೂ, ಏನಾದರೂ ಟೆನ್ಷನ್ ಆಯಿತು, ಏನಾದರೂ ನಮಗೆ ಸಂಶಯ ಬಂತು, ಏನಾದರೂ ಭಯ ಆಯಿತು, ನಾವೇನು ಮಾಡಬೇಕು? ಬೈಬಲನ್ನ ತೆಗೆಯಬೇಕು. ಯಾರಿಗೋ ಒಬ್ಬರಿಗಿಬ್ಬರು ಕೆಲವರಿಗೆ ನಿಮಗೆ ಓದಕ್ಕೆ ಗೊತ್ತಿರಲ್ಲ, ತೊಂದರೆ ಇಲ್ಲ, ಅಂಥವರು ಯೂಟ್ಯೂಬನ್ನು ತೆಗೆದೋ ಇಲ್ಲವೇ ಯಾವುದಾದ್ರೂ ಒಂದು ವಾಕ್ಯವನ್ನು ತೆಗೆದು ಬೇರೆಯವರ ಕೈಯಲ್ಲೂ ಓದಿಸೋದು ಸಮಂಜಸ. ಅನೇಕರು ಸುಕ್ಷೇಮಕ್ಕಾಗಿ ಜನರನ್ನು, ಮೊಬೈಲನ್ನು, ವಸ್ತುಗಳನ್ನು, ಬೇರೆಯದನ್ನು ಆಶ್ರಯಿಸುತ್ತಾರೆ. ದೇವರ ಮಕ್ಕಳು ಆ ರೀತಿ ಮಾಡಬಾರ್ದು. ನಮಗೆ ಭಯ ಆದಾಗ ದೇವರ ವಾಕ್ಯವನ್ನು ತೆಗೆದು ಓದಬೇಕು. ನಮಗೆ ಏನಾದರೂ ಟೆನ್ಷನ್ ಆಗಿ ಚಿಂತೆ ಬಂದಾಗ ದೇವರ ವಾಕ್ಯವನ್ನು ತೆಗೆದು ಓದಬೇಕು. ನಮಗೇನಾದರೂ ಕೊರತೆ ಬಂದಾಗ ದೇವರ ವಾಕ್ಯವನ್ನು ತೆಗೆದು ಓದಬೇಕು. ನಿಮಗೆ ನೋವಾಯ್ತಾ, ಬೈಬಲನ್ನು ಹಿಡಿದುಕೊಂಡು ಕಣ್ಣೀರಾಗಿ ಪ್ರೇಯರ್ ಮಾಡ್ರಿ ಸಾಕು. ನಿಮ್ಮ ಬೈಬಲನ್ನು ಹತ್ತಿರ ಇಟ್ಕೊಂಡು, ದೇವರ ಇದು ನಿನ್ನ ವಾಕ್ಯ, ನನಗೇನು ಓದಕ್ಕೆ ಬರಲ್ಲ, ನನಗೇನು ಇದರಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ನಿನ್ನ ವಾಕ್ಯ ನನಗೆ ಆಧಾರವಾಗಿರಬೇಕು ಅಂತ ನೀವು ವಾಕ್ಯವನ್ನು ಹಿಡಿದುಕೊಂಡು ನೀವು ಪ್ರಾರ್ಥನೆ ಮಾಡ್ರಿ. ನಿಮಗೆ ದೇವರು ಖಂಡಿತವಾಗಿ ಸುಕ್ಷೇಮವನ್ನ
ದಯಪಾಲಿಸುವನು. ಆಮೇನ್. ಖಂಡಿತ ದೇವರು ದಯಪಾಲಿಸ್ತಾನೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಗಾಯ ಆದಾಗ ಔಷಧಿಗೆ ತಕ್ಕ ಪ್ರಕಾರವಾಗಿ, ಅನಾರೋಗ್ಯ ಬಂದಾಗ ಡಾಕ್ಟರ್ ಹುಡುಕುವ ಪ್ರಕಾರವಾಗಿ, ಹಣ ಅಂದ ತಕ್ಷಣ ಬ್ಯಾಂಕನ್ನು ಹುಡುಕುವ ಪ್ರಕಾರವಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ವಾಕ್ಯವನ್ನು, ದೇವರ ಸಮ್ಮುಖವನ್ನು ಹುಡುಕುವುದಿಲ್ಲ. ಅದಕ್ಕೆ ನಮಗೆ ಸುಕ್ಷೇಮವು ಸಿಗುವುದಿಲ್ಲ. ಅದೇನು ಅಷ್ಟೇ ಬೈಬಲ್ ಎತ್ಕೊಂಡು ಬಿಟ್ರೆ ಪ್ರಾರ್ಥನೆ ಮಾಡಿದರೆ ನಮಗೆಲ್ಲ ಸರಿ ಹೋಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸರಿ ಹೋಗುತ್ತದೆ. ಯಾಕೆಂದ್ರೆ ಉತ್ತರ ಅಲ್ಲಿ ಸಿಗುತ್ತದೆ. ದೇವರನ್ನು ಆಶ್ರಯಿಸಿದವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಮನುಷ್ಯನನ್ನು ಆಶ್ರಯಿಸಿದವರು ಆಶಾಭಂಗ ಪಡುತ್ತಾರೆ. ನಮಗೆ ಕೊರತೆ ಇದೆ ಅಂತ ಗೊತ್ತಾದ್ರೆ, ಇವರಿಗೆ ಹಣ ಬೇಕು ಅಂತ ಗೊತ್ತಾದ್ರೆ ಖಂಡಿತವಾಗಿ ನಮ್ಮ ಹತ್ರ ಜನರು ಮಾತಾಡೋದಿಲ್ಲ, ನಮ್ಮನ್ನ ಹಿಡಿಸ್ಕೊಳ್ಳೋದು ಇಲ್ಲ. ಆದರೆ ದೇವರು ನಾವು ಯಾವಾಗ ಬರ್ತೀವಾ ಅಂತ ದೇವರು ಕಾಯ್ತಾ ಇರ್ತಾರೆ. ನಿಮ್ಮನ್ನ ನನ್ನನ್ನ ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದಿನದಲ್ಲಿ ಎಷ್ಟು ಸಮಯವನ್ನ ದೇವರಲ್ಲಿ ಕಳೀತಾ ಇದ್ದೀವಿ? ಮೊಬೈಲ್ಗೆ ಎಷ್ಟನ್ನು ನಾವು ಕಳೀತಾ ಇದ್ದೇವೆ? ಮೊಬೈಲಲ್ಲಿ ಎಷ್ಟು ಸಮಯವನ್ನು ನಾವು ಕಳೀತಾ ಇದ್ದೇವೆ? ದೇವರ ವಾಕ್ಯದಲ್ಲಿ ಎಷ್ಟು ಸಮಯವನ್ನು ಕಳೀತಾ ಇದ್ದೇವೆ ಅಂತ ನೀವು ನಾನು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಅರ್ಥ ಆಯ್ತಾ? ಯಾಕೆಂದ್ರೆ ಮೊಬೈಲಿಂದ ನಮಗೆ ಯಾವ ಸುಕ್ಷೇಮವೂ ಲಭಿಸೋದಿಲ್ಲ. ಬದಲಾಗಿ ನಮ್ಮ ಸಮಯ ವ್ಯರ್ಥ, ನಮ್ಮ ಹಣ ವ್ಯರ್ಥ. ಕೆಲವು ಸಾರಿ ಮೊಬೈಲ್ ರೀಚಾರ್ಜ್ ಇಲ್ಲ ಅಂದ್ರೆ ಕೈ ಕಾಲು ಓಡಲ್ಲ. ನನಗೆ ಕೆಲವು ಸಾರಿ ರೀಚಾರ್ಜ್ ಇದ್ದಾಗ ಯಾರಿಗೂ ಫೋನ್ ಮಾಡ್ಬೇಕು ಅನ್ಸಲ್ಲ. ರೀಚಾರ್ಜ್ ಆಗೋದಾಗ ಯಾರಿಗಾದ್ರೂ ಫೋನ್ ಮಾಡ್ಬೇಕು ಅನಿಸ್ತದೆ. ಅಂದ್ರೆ ಅದು ಸೈತಾನದ ಕಾರ್ಯ ಅದು. ಯಾಕೆಂದ್ರೆ ಮೊಬೈಲ್ ರೀಚಾರ್ಜ್ ಇದ್ದು ಡೇಟಾ ಇದ್ದಾಗ ನಮಗೆ ಏನು ಬಿಡಪ್ಪ ಅಂದ್ಕೊಂಡಿರ್ತೀವಿ. ಸೈತಾನ ನೋಡಿ ಆಲೋಚನೆ ನೋಡಿ, ಯಾವಾಗ ನಮಗೆ ರೀಚಾರ್ಜ್ ಆಗೋಗ್ಬಿಡುತ್ತೋ ಆವಾಗ ಯಾರ ಹತ್ರ ಆದ್ರೂ ಮಾತಾಡ್ಬೇಕು ಅನಿಸ್ತದೆ, ಏನಾದರೂ ದೇವರ ವಾಕ್ಯ ನೋಡ್ಬೇಕು ಅನಿಸ್ತದೆ. ಆದ್ರೆ ಇದ್ದಾಗ ವಾಕ್ಯ ನೋಡಕ್ಕೆ ನಮಗೆ ಇಷ್ಟ ಆಗಲ್ಲ. ಅದು ಇದ್ದಾಗ ನಮಗೆ ವಾಕ್ಯವನ್ನ ಧ್ಯಾನ ಮಾಡಲಿಕ್ಕೆ ನಮಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಇವತ್ತು ದೇವರ ವಾಕ್ಯ ನಮಗೆ ಎಚ್ಚರ ಪಡಿಸೋದೇನೆಂದ್ರೆ, ನಿನಗೆ ಸುಕ್ಷೇಮ ಬೇಕಾ, ನಿನಗೆ ಸಮಾಧಾನ ಬೇಕಾ, ನಿನಗೆ ಸಂತೃಪ್ತಿ ಬೇಕಾ, ನಿನಗೆ ಧೈರ್ಯ ಬೇಕಾ, ಏನ್ ಮಾಡಬೇಕಂತೆ? ದೇವರ ವಾಕ್ಯವನ್ನು ಸ್ಮರಿಸಬೇಕು. ಮನುಷ್ಯರ ಮಾತುಗಳನ್ನು ನೆನೆಸ್ಕೊಂಡ್ರೆ ವೇದನೆ ಆಗುತ್ತದೆ. ಅವ್ರಂಗ ಅಂದ್ಬಿಟ್ರಲ್ವಾ, ಅವ್ರಂಗ ನಡ್ಕೊಂಡ್ ಬಿಟ್ರಲ್ವಾ ಅಂತ ನಮಗೆ ದುಃಖ ಆಗ್ತದೆ. ಆದರೆ ನೀವು ಅದೇ ದೇವರ ವಾಕ್ಯವನ್ನು ಹಿಡಿದುಕೊಂಡು ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಬೈಬಲನ್ನು ಇಟ್ಟುಕೊಂಡು ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ. ದೇವರ ವಾಕ್ಯವನ್ನು ನೆನೆಸ್ಕೊಂಡು ನೀವು ಏನಾದರೂ ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ರಿ. ನಿಮಗೆ ಸುಕ್ಷೇಮ ಉಂಟಾಗುತ್ತದೆ, ನಿಮಗೆ ಧೈರ್ಯ ಉಂಟಾಗುತ್ತದೆ, ನಿಮಗೆ ಬಲ ಉಂಟಾಗುತ್ತದೆ. ನಿಜವಾಗಿ ನಾನು ಹೇಳ್ತೇನೆ, ಅದು ಬಲವನ್ನು ನಿಮಗೆ ಕೊಡುವಂಥದ್ದಾಗಿದೆ. ಎರಡನೇ ಭಾಗ ಹೇಳುತ್ತದೆ, ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಯಾರಲ್ಲಿ ಭರವಸೆ ಇಡುವವನು? ದೇವರಲ್ಲಿ ಯಾರು ನಾವು ಭರವಸೆ ಇಡುತ್ತೇವೋ ನಾವೇನಾಗುತ್ತೇವೆ? ಭಾಗ್ಯವಂತರಾಗುತ್ತೇವೆ. ಆಮೇನ್. ಕೀರ್ತನೆ 1ನೇ ಅಧ್ಯಾಯದಲ್ಲಿ ಏನು ಹೇಳುತ್ತದೆ? 3ನೇ ವಾಕ್ಯದಲ್ಲಿ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು. ಅವನು ಎಷ್ಟೋ ಏನಂತೆ? ಧನ್ಯನು. ಯಾಕೆ ಧನ್ಯನು? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಇರುವನು. ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವವು. ನೋಡಿದ್ರ ಎಷ್ಟು ವಾಕ್ಯ ಹೇಳಿದೆ? ದೇವರ ವಾಕ್ಯದಲ್ಲೇ ಉತ್ತರ ಇದೆ, ದೇವರ ವಾಕ್ಯದಲ್ಲಿಯೇ ನಮಗೆ ಧೈರ್ಯ ಇದೆ. ಆದರೆ ವಾಕ್ಯದಿಂದ ನಮಗೆ ನಾವೇನಾಗಲ್ಲ, ನಾವು ಉತ್ತರವನ್ನು ಪಡೆದುಕೊಳ್ಳಲ್ಲ. ರೆಡಿಮೇಡ್ ಫುಡ್ ತರ, ನೂಡಲ್ಸ್ ತರ ಪಾಸ್ಟರ್ಗೆ ಫೋನ್ ಮಾಡಿಬಿಟ್ರೆ ಪಾಸ್ಟರ್ ಏನು ಮಾಡಿಬಿಡ್ತಾರೆ? ಎಷ್ಟೋ ವಿಶ್ವಾಸಿಗಳು ಹಂಗೆ ಮಾಡ್ತಾರೆ. ತಾವು ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೂ ಬೈಬಲ್ ತೆಗೆದು ಓದಲಿಕ್ಕೂ ಇಷ್ಟ ಆಗಲ್ಲ. ಪಾಸ್ಟರ್ ಈ ವಾಕ್ಯ ಎಲ್ಲಿದೆ ಅಂತ ಫೋನ್ ಮಾಡಿ ನಮ್ಮನ್ನು ಕೇಳ್ತಾರೆ ಇಮಿಡಿಯೇಟ್ ಆಗಿ. ಅಂದ್ರೆ ಏನಂದ್ರೆ ಸುಲಭ ಆನ್ಸರ್ ತಾನೆ. ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ. ಅವ್ರೇನಕ್ಕಿರೋದು ಸುಮ್ಮನೆ ಅಲ್ವಾ? ನೀವು ಕೂತ್ಕೊಂಡು ಅಟ್ಲೀಸ್ಟು 1-2 ಕಡೆ 3 ಕಡೆ ಓದಿದ್ದೀರಾ, ತೆಗೆದು ಹೋಗಿ ಹುಡುಕಿದ್ದೀರಾ? ಇಲ್ಲ, ಹುಡುಕಿಲ್ಲ. ಸುಲಭವಾಗಿ ರೆಡಿಮೇಡ್ ನೂಡಲ್ಸ್ ತರ ಫಾಸ್ಟ್ ಉತ್ತರ ಕೊಡ್ತಾರೆ ಅಂತ ಹೇಳಿ ಓಡೋದು ತಪ್ಪು. ಯಾಕೆಂದ್ರೆ ಫಾಸ್ಟ್ರೇ ಉತ್ತರ ಕೊಡಬೇಕು, ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂತ ಎದುರು ನೋಡಬೇಡ್ರಿ. ದಯಮಾಡಿ ನೀವು ನಿಮ್ಮ ಬೈಬಲ್ಗಳಲ್ಲಿ ಸಮಯವನ್ನ ಕಳೆಯಿರಿ, ವಾಕ್ಯದಲ್ಲಿ ಸಮಯವನ್ನ ಕಳೆಯಿರಿ. ಸುಮ್ಮನೆ ಆದರೂ ತೆಗೆದು ಮುಂದೆ ಇಟ್ಟುಕೊಳ್ಳ್ರಿ. ಮೊಬೈಲ್ನ ಸುಮ್ಮನೆ ತೆಗೆದಿಟ್ಕೊಂತೀವಿ ತಾನೆ, ಹೌದಲ್ವಾ?
ನೀವು ಮೊಬೈಲಲ್ಲಿ ಒಳಗಡೆ ಸೆಟ್ಟಿಂಗ್ಸಲ್ಲಿ ಹೋದರೆ ನೀವು ಎಷ್ಟು ಅವರ್ ಯೂಸ್ ಮಾಡಿದ್ದೀರ ಮೊಬೈಲ್ ಅಂತ ತೋರಿಸ್ತದೆ. ಎಷ್ಟು ಅವರ್ ನೀವು ಯೂಸ್ ಮಾಡಿದ್ದೀರ, ಸ್ಕ್ರೀನು ಯೂಸ್ ಮಾಡಿದ್ದೀರ ಅಂತ ತೋರಿಸ್ತದೆ. ಅದೇ ನೀವು ಎಷ್ಟು ವಾರದಲ್ಲಿ ಬೈಬಲ್ ತೆಗೆದಿದ್ದೀರಾ ಅಂತ ಏನಾದರೂ ನೀವು ಕೇಳಿದ್ರೆ ತೋರಿಸಲ್ಲ. ನಿಜನೇ, ನಿಮಗೆ ಗೊತ್ತಾಗಲ್ವ ಅಟ್ಲೀಸ್ಟು ಎಷ್ಟು ಸಮಯ ನೀವು ತೆಗೆದಿದ್ದೀರಂತ. ತೆಗಿಬೇಕು. ಯಾಕೆಂದರೆ ವಾಕ್ಯಗಳು, ಅನೇಕ ವಾಕ್ಯಗಳು ನಮಗೆ ಹೇಳೋದೇನೆಂದರೆ, ನಾವು ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನೇ ಏನು ಮಾಡಬೇಕು, ಧ್ಯಾನಿಸಬೇಕು. ಅದನ್ನು ಧ್ಯಾನಿಸುವಾಗಲೇ ನಾವು ಧನ್ಯರಾಗುತ್ತೇವೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಮರ ತಕ್ಕ ಕಾಲದಲ್ಲಿ ಫಲ ಕೊಡಬೇಕಾದ್ರೂ, ಅದರ ಎಲೆ ಬಾಡದೆ ಹೋಗಬೇಕಾದ್ರೂ, ಅದರಂತೆ ಅವರ ಕಾರ್ಯಗಳೆಲ್ಲವೂ ಸಫಲವಾಗಬೇಕಾದ್ರೂ ನಾವು ಏನು ಮಾಡಬೇಕು, ದೇವರ ವಾಕ್ಯವನ್ನ ಧ್ಯಾನ ಮಾಡಬೇಕು. ಅದೇ ದೇವರ ವಾಕ್ಯ ಹೇಳ್ತದೆ, ಹಗಲಿರುಳು ಅದನ್ನು ಏನು ಮಾಡಬೇಕು, ಧ್ಯಾನ ಮಾಡುತ್ತಿರಬೇಕು ಅಂತ ಹೇಳ್ತಾ ಇದೆ. ಅದನ್ನ ಮಾಡುವುದು ಮಾತ್ರ ಅಲ್ಲ, ಮೊದಲ 2 ವಾಕ್ಯದಲ್ಲಿ ಹೇಳುತ್ತಾ ಇದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಕೆಲವು ಸಾರಿ ನಾವೇನ್ ಮಾಡ್ತೀವಿ, ಇವತ್ತು ಇಲ್ಲ ಪಾಸ್ಟೇ, ನಾವೆಲ್ಲೂ ದುಷ್ಟರ ಜೊತೆಯಲ್ಲಿ ಹೋಗಲ್ಲ, ಪಾಪಾತ್ಮರ ಜೊತೆ ಹೋಗಲ್ಲ, ಧರ್ಮನಿಂದಕರೊಡನೆ ಹೋಗಲ್ಲ. ಆದರೆ ಫೋನ್ ಮಾಡಿಬಿಟ್ಟು ಆ ಅಮ್ಮ ಹಿಂಗೆ, ಈ ಅಪ್ಪ ಹಿಂಗೆ, ಆ ಚರ್ಚಲ್ಲಿ ಹಿಂಗೆ, ಆ ಪಾಸ್ಟ್ರ್ ಹಿಂಗೆ ಏನಾದರೂ ಮಾತಾಡ್ತೀವಾ? ಆ ಥರನೂ ಮಾತಾಡಬಾರ್ದು, ಅದು ತಪ್ಪು. ಯಾಕೆಂದರೆ ಇನ್ನೊಬ್ಬರ ಕುರಿತು ನಾವು ಮಾತಾಡಿದರೆ ಅದು ಚಾಡಿ ಹೇಳುವಂತಾಗುತ್ತದೆ. ನಾವು ಇನ್ನೊಬ್ಬರ ಕುರಿತಾಗಿ ಮಾತಾಡಲೇಬಾರದು. ಅವರಿದ್ದರೆ ಅವ್ರ ಬಗ್ಗೆ ಮಾತಾಡಬೇಕು, ಒಳ್ಳೇದಿದ್ರೆ ಮಾತಾಡಬೇಕು. ಆದರೆ ಕೆಟ್ಟದ್ದನ್ನು ಯಾವತ್ತೂ ಯಾರ ಬಗ್ಗೆನೂ ನಾವು ಬೇರೊಬ್ಬರ ಬಗ್ಗೆ ಚಾಡಿ ಮಾತಾಡೋದು, ಬೇರೊಬ್ಬರ ಬಗ್ಗೆ ಅದು ಇದು ಮಾತಾಡಿಬಿಟ್ಟು ನಾವು ಮತ್ತೆ ಹೋಗಿ ಪ್ರೇಯರಲ್ಲಿ ಕೂತ್ಕೊಂಡು ದೇವರೇ ನನ್ನನ್ನು ಆಶೀರ್ವಾದ ಮಾಡು ಅಂದರೆ ದೇವರ ಆಶೀರ್ವಾದ ಮಾಡ್ತಾರ? ಮಾಡಲ್ಲ. ಯಾಕೆಂದರೆ ನಮ್ಮ ಬಾಯಿ ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ಮಾತಾಡಿದೆ, ನಮ್ಮ ಕಿವಿ ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ಕೇಳಿಸ್ಕೊಂಡಿದೆ, ನಮ್ಮ ಮನಸ್ಸು ಬೇರೆದನ್ನು ಕೆಟ್ಟದ್ದನ್ನು ಆಲೋಚಿಸಿದೆ. ಹೀಗಿರುವಾಗ ಮತ್ತೆ ನಾವು ಪ್ರೇಯರಲ್ಲಿ ಕೂತ್ಕೊಂಡ್ರೆ ದೇವರು ಹೆಂಗೆ ಉತ್ತರ ಕೊಡ್ತಾರೆ? ಉತ್ತರ ಕೊಡೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕಂತೆ ದೇವ್ರ ವಾಕ್ಯ ಹೇಳೋದು, ಯಾವಾಗಲೂ ನಾವು ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿರಬೇಕು. ಆಮೇನ್. ಏನಾಗಿರಬೇಕು? ಆನಂದ ಪಡುವವರಾಗಿರಬೇಕು. 119ನೇ ಕೀರ್ತನೆಯಲ್ಲಿ 35ನೇ ವಾಕ್ಯವನ್ನು ನಾವು ಓದುವಾಗ, 119ನೇ ಕೀರ್ತನೆ 35ನೇ ವಾಕ್ಯ ಹೇಳುತ್ತದೆ ಈ ರೀತಿಯಾಗಿ, ನಿನ್ನ ಆಜ್ಞಾ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ, ಅದೇ ನನ್ನ ಇಷ್ಟ. ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳಿಗೆ ತಿರುಗಿಸು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಕರ್ತನ ಮಾರ್ಗದಲ್ಲಿರುವುದು ತುಂಬಾ ಕಷ್ಟ. ನಿಜ ಹೇಳ್ತಾ ಇದ್ದೀನಿ, ದೇವರ ಮಾರ್ಗದಲ್ಲಿರುವುದು ತುಂಬಾ ಕಷ್ಟ. ಲೋಕದಲ್ಲಿರುವುದು ತುಂಬಾ ಸುಲಭ. ನೀವು ನೋಡಿ, ಪ್ರಾರ್ಥನೆ ಮಾಡಬೇಕು ಅಂದರೆ ನಿದ್ದೆ ಬರುತ್ತೆ, ವಾಕ್ಯ ಓದಬೇಕಂದ್ರೆ ಯಾರ್ದಾದ್ರೂ ಫೋನ್ ಬರುತ್ತೆ, ಆಲಯಕ್ಕೆ ಹೋಗ್ಬೇಕಂದ್ರೆ ಯಾರ್ದಾದ್ರೂ ಮೀಟಿಂಗ್ ಬರುತ್ತೆ, ಹುಷಾರಿಲ್ದಿರಾಗೋಗ್ಬಿಡ್ತದೆ. ಆದರೆ ಕೆಲಸಕ್ಕೆ ಹೋಗುವಾಗ ನೀವು ಸ್ವಲ್ಪ ಹುಷಾರಿಲ್ಲ ಅಂದರೆ ಎದ್ರು ಬಿದ್ರು ಓಡಬೇಕು. ಇಲ್ಲ ಅಂದರೆ ಅವರು ಅಬ್ಸೆಂಟ್ ಆಗ್ತಾರೆ, ಸ್ಯಾಲ್ರಿ ಕಟ್ಟಾಗೋಗುತ್ತೆ. ಸ್ವಲ್ಪ ಲೇಟಾಗಿ ಹೋಗೋಕ್ಕೂ ನಾವು ಹೆದರ್ತೀವಿ. ಕೆಲಸಕ್ಕೆ ಅಷ್ಟೊಂದು ಭಯಭಕ್ತಿಯಾಗಿ ಹೋಗುವಾಗ ದೇವರ ಸಮ್ಮುಖದಲ್ಲಿದ್ದರೆ ಅದು ಪರಿಪೂರ್ಣ ಸಮಾಧಾನ, ಸಂತೋಷ, ನೆಮ್ಮದಿ. ದೇವಜನವೇ, ನಿಜ ಹೇಳ್ತಾ ಇದ್ದೇನೆ, ಲೋಕದಲ್ಲಿ ನಮಗೆ ಅಸಮಾಧಾನ, ದೇವರ ವಾಕ್ಯದಲ್ಲಿ ನಮಗೆ ಸಮಾಧಾನ. ಆಮೇಲೆ ನಿಜವಾಗಿದು ಬಹಳ ಮುಖ್ಯವಾದಂಥ ಕಾರ್ಯ. ನೋಡಿ, ಮೋಶೆ ಭಕ್ತನು ಇಸ್ರಾಯೇಲರಿಗೆ ಕಟ್ಟಳೆಗಳೇ ಇಲ್ಲದೆ ಇದ್ದಾಗ 40 ದಿವಸ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ, ಜನರು ಯಾವ ರೀತಿ ಇರಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ, ಏನಾದರೂ ಒಂದು ನಿಯಮಗಳನ್ನು ಕೊಡಿ, ಆ ನಿಯಮಗಳನ್ನು ಇಟ್ಕೊಂಡು ಅವರು ನಿನ್ನನ್ನು ಅನುಸರಿಸುತ್ತಾರೆ ಎಂದು ಬಾಧೆ ಪಟ್ಟ. ಇವತ್ತು ನಮಗೆ ಪೂರ್ತಿ ಬೈಬಲ್ ಇದೆ ಅಲ್ವಾ? ಅವರಿಗೆ ಒಂದು ಕಟ್ಟಳೆಗಳೂ ಇರಲಿಲ್ಲ, ಒಂದು ವಾಕ್ಯನೂ ಇರಲಿಲ್ಲ. ಇವತ್ತು ಅಯ್ಯೋ ಇದು ಎಷ್ಟು ಜಾಸ್ತಿ ಐತೆ ಬೈಬಲ್ಲು, ಯಾರು ಧ್ಯಾನ ಮಾಡೋದು ಅಂದ್ಕೊಳ್ತೀವಿ ಅಲ್ವಾ? ಹೊಸ ಒಡಂಬಡಿಕೆ ಕೊಟ್ಟರೆ ಚಿಕ್ಕದು ಅಂತಾರೆ, ಪೂರ್ತಿ ಬೈಬಲ್ ಕೊಟ್ಟರೆ ದೊಡ್ಡದು ಅಂತಾರೆ ಅಲ್ವಾ? ಹೆಂಗೆ ಮನುಷ್ಯರಿಗೆ ಅಯ್ಯೋ ಹೊಸ ಒಡಂಬಡಿಕೆ ಇಷ್ಟೇನಾ ಅಂತಾರೆ. ಅಷ್ಟನ್ನು ಓದಕ್ಕೆ ಮನಸ್ಸಿರಲ್ಲ. ಮತ್ತೆ ಪೂರ್ತಿ ಬೈಬಲ್ ಕೊಟ್ಟರೆ ಯಾವಾಗ ಧ್ಯಾನ ಮಾಡೋದು ನಾವು? ನಮಗೆ ನೋಡ್ರಿ, ದೇವರ ಪ್ರೇಮ ಬರಹ ಇದು. ಏನಿದು?
ಗಾಡ್ಸ್ ಲವ್ ಲೆಟರ್ ಟು ಹ್ಯುಮ್ಯಾನಿಟಿ ಅಂತಾರೆ. ದೇವರ ಪ್ರೇಮ ಪತ್ರ. ನಮಗೋಸ್ಕರ ಯಾರಾದರೂ ನಮ್ಮನ್ನು ಇಷ್ಟಪಡೋರು, ನಮ್ಮನ್ನು ಪ್ರೀತಿ ಮಾಡೋರು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದರೆ ತೆಗೆದು ನೋಡ್ತೀರಲ್ವಾ? ತಿರುಗಿ ಯಾರಾದ್ರೂ ಎರಡನೇ ಸಾರಿ ತೆಗೆದು ನೋಡಿದ್ದೀರಾ? ನೋಡಲ್ವಾ? ಖಂಡಿತ ನೋಡ್ತಾರೆ, ಖಂಡಿತ ನೋಡ್ತಾರೆ. ಯಾಕೆಂದ್ರೆ ನಮ್ಗೆ ಇಷ್ಟ ಆಗಿರೋರು ಕಳಿಸಿದ್ರೆ ಒಂದ್ಸಾರಿ ನಾವು ಓದ್ತೀವಿ, ತಿರುಗಿ ಇನ್ನೂ ಏನೋ ಒಂದ್ಸಾರಿ ಓದೋಣ ಅಂತ ಅನಿಸ್ತದೆ, ಹೌದಾ ಇಲ್ವಾ? ಹಾಗಾದ್ರೆ ದೇವರು ನಮಗೆ ಕೊಟ್ಟಿರುವಂತ ಈ ಪ್ರೇಮ ಪತ್ರವನ್ನ ಒಂದ್ಸಾರಿ ಓದೋದಲ್ಲ, ಪ್ರತಿನಿತ್ಯ ಏನು ಮಾಡಬೇಕು? ಓದಬೇಕು. ಅದನ್ನ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಅದಕ್ಕೆ ಈ ವಾಕ್ಯದಲ್ಲಿ ನಾವು ಓದಿದ್ದೇನೆಂದ್ರೆ, ನೀನು ವಾಕ್ಯವನ್ನ ಏನು ಮಾಡುವಂಥದ್ದು? ಅನುಸರಿಸುವವರು ಅಂತ ಹೇಳ್ತಾ ಇದೆ. ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇರುವಂಥದ್ದು ನಾವು ಓದಿದಂಥ ಜ್ಞಾನದಲ್ಲಿ, ನಿನ್ನ ವಾಕ್ಯವನ್ನ ಸ್ಮರಿಸುವವನು ಏನು ಮಾಡೋರು? ಸ್ಮರಿಸುವವರು ಸುಕ್ಷೇಮವನ್ನ ಪಡೆಯುವರು, ಯೆಹೋವನಲ್ಲಿ ಭರವಸೆ ಇಡುವವರು ಭಾಗ್ಯವಂತರು. ಯೆರೆಮೀಯನ ಗ್ರಂಥದಲ್ಲಿ 17ನೇ ಅಧ್ಯಾಯ, ಯೆರೆಮೀಯ 17:7 ವಾಕ್ಯವನ್ನು ಓದೋಣ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಆಮೇನ್. ಏನಂತ ಹೇಳ್ತಾ ಇದೆ ಇದರಲ್ಲಿ? ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಹಾಗಾದರೆ ನಿಮ್ಮ ಭರವಸ ಯಾರು? ನಿಮ್ಮ ನಿರೀಕ್ಷೆ ಯಾರು? ನಿಮ್ಮ ಸಮಯವನ್ನು ಕಸಿದುಕೊಳ್ತಾ ಇರೋದು ಯಾವುದು? ನಾನು ಅದಕ್ಕೆ ಕೇಳಿದೆ, 24 ತಾಸು ಪ್ರಾರ್ಥನೆ ಇದೆ, ಅದರಲ್ಲಿ ಜಾಯಿನ್ ಆಗ್ತೀವಾ? ಹೋಗ್ಲಿ, ವಾರದಲ್ಲಿ ಒಂದು ಪ್ರಾರ್ಥನೆ ಇದೆ, ಅದರಲ್ಲಿ ಜಾಯಿನ್ ಆಗ್ತೀವಾ? ಇಲ್ಲ, ನಾನು ಹೇಳ್ತೇನೆ, ನಾನು ಬೇರೆಯವ್ರ ಥರ ಯಾವ ಪಾಸ್ಟ್ರದು ವಿಡಿಯೋ ನೋಡಬೇಡ್ರಿ, ಯಾವ ಪಾಸ್ಟರ್ಸ್ದು ನೀವು ಆರಾಧನೆ ನೋಡಬೇಡ್ರಿ ಅಂತ ನಾನು ಹೇಳೋದೇ ಇಲ್ಲ. ನಿಮ್ಮ ಆತ್ಮವನ್ನು ಬಲಪಡಿಸುವ ಯಾವುದಾದರೂ ನೀವು ಕೇಳಿಸ್ಕೊಳ್ರಿ, ವಾಕ್ಯವನ್ನು ಓದಿರಿ, ಬೆಳೆಯಿರಿ, ವಾಕ್ಯದಲ್ಲಿ ಬೆಳೆಯಿರಿ, ಅಷ್ಟೇ ನಾನು ಹೇಳೋದು. ಆ ರೀತಿ ನಾವು ಬೆಳೆಯದೆ ನಮ್ಮ ಸಮಯವನ್ನು ಲೋಕಕ್ಕಾಗಲಿ ಮೊಬೈಲ್ಗಾಗಲಿ ನಾವು ಕೊಟ್ಟರೆ ನಮಗೆ ಸುಕ್ಷೇಮವೂ ಇಲ್ಲ, ನಾವು ಧನ್ಯರೂ ಅಲ್ಲ. ಅರ್ಥ ಆಯ್ತಾ? ಆದ್ರಿಂದ ಸಮಯವು ನಾವು ವ್ಯರ್ಥ ಮಾಡದೆ ಅದು ಪ್ರಯೋಜನಕರವಾದದ್ದೆಂದು ಎಣಿಸಿ ದುಷ್ಟನಿಗೆ ಸಮಯಾವಕಾಶವನ್ನು ಕೊಡದೆ ದೇವರಿಗೆ ನಮ್ಮ ಸಮಯಾವಕಾಶವನ್ನು ಕೊಡಬೇಕು. ಕರ್ತನು ಆ ರೀತಿಯಾಗಿ ನಮಗೆ ಸಹಾಯ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಇವತ್ತು ನಾವು ಕೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ನಿನ್ನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಅಪ್ಪ, ಲೋಕದಲ್ಲಿ ಅನೇಕರು ಸುಕ್ಷೇಮವನ್ನು, ಭಾಗ್ಯವನ್ನು, ಧನ್ಯತೆಯನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯಾಸಪಟ್ಟು ಓಡುತ್ತಾ ಇರುತ್ತಾರೆ. ನಮಗಾದರೂ ನಿನ್ನ ಸಮ್ಮುಖದಲ್ಲಿ ನಿನ್ನ ವಾಕ್ಯವನ್ನು ಸ್ಮರಿಸುವುದೇ ನಮಗೆ ಸುಕ್ಷೇಮ, ನಿನ್ನಲ್ಲಿ ಭರವಸೆ ಇಡುವುದೇ ನಮಗೆ ಭಾಗ್ಯತೆ, ಧನ್ಯತೆ. ನಿನಗೆ ಸ್ತೋತ್ರ. ಅಪ್ಪ, ನಾವು ಫಲಿಸಬೇಕಾದರೆ, ನಾವು ಕರ್ತನೆ ಎಲ್ಲದರಲ್ಲಿ ಸಂತೋಷ ಪಡಬೇಕಾದರೆ, ಸಮಾಧಾನ ಹೊಂದಬೇಕಾದರೆ, ಅದು ಖಂಡಿತವಾಗಿಯೂ ನಿನ್ನ ವಾಕ್ಯಗಳಲ್ಲಿ ಆನಂದ ಪಡುವವರಾಗಿರಬೇಕು, ನಿನ್ನ ಮಾರ್ಗವನ್ನ ಅನುಸರಿಸಿ ನಡೆಯುವವರಾಗಿರಬೇಕು. ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ಈ ವಾಕ್ಯಗಳನ್ನು ಕೇಳಿದಂಥ ಎಲ್ಲ ಪ್ರೀತಿಯ ದೇವ ಜನರ ಜೀವಿತದಲ್ಲಿ ನೀನು ಒಳ್ಳೆಯ ಕಾರ್ಯಗಳನ್ನು ಮಾಡು. ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂಥ ಕೃಪೆಯನ್ನ ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸು. ಅಪ್ಪ, ನಿನ್ನ ವಾಕ್ಯ ಹೇಳುತ್ತದೆ, ಯಾರು ಈ ವಾಕ್ಯಗಳನ್ನು ತಮ್ಮ ಹೃದಯಗಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾರೋ, ನಿಲುವು ಪಟ್ಟಿಗಳಲ್ಲಿ ಅವರು ಹಾಕಿಕೊಳ್ಳುತ್ತಾರೋ, ಮನೆಯ ಗೋಡೆಗಳಲ್ಲಿ ಬರೆದುಕೊಳ್ಳುತ್ತಾರೋ, ಅವುಗಳನ್ನು ಸ್ಮರಿಸುತ್ತಾರೋ, ಧ್ಯಾನಿಸುತ್ತಾರೋ, ಅವರಿಗೆ ಶುಭವು ಕೃಪೆಯು ಹಿಂಬಾಲಿಸಿ ಬರುವುದು. ಅಪ್ಪ, ನೀನು ತಾನೇ ಖಂಡಿತವಾಗಿ ವಾಕ್ಯವನ್ನು ಹಿಡಿದವರು ಎಂದಿಗೂ ಕರ್ತನೆ ಬೀಳುವುದಿಲ್ಲ. ವಾಕ್ಯವನ್ನು ಅನುಸರಿಸುವವರು, ನಿನ್ನನ್ನು ಅನುಸರಿಸುವವರು ಎಂದಿಗೂ ಅವಮಾನ ಪಾಲಾಗುವುದಿಲ್ಲ. ಆದುದರಿಂದ ಈ ತಿಂಗಳೆಲ್ಲ ನಮ್ಮ ಮೇಲೆ ಕೃಪೆ, ಕನಿಕರ, ದಯೆಗಳನ್ನು ತೋರಿಸಿ ನಿನ್ನ ವಾಕ್ಯಗಳಿಂದ ನಮ್ಮನ್ನು ಸಂತುಷ್ಟಿಗೊಳಿಸಿ, ನಿನ್ನ ವಾಕ್ಯಗಳನ್ನು ಕರ್ತನೆ, ಇಬ್ಬಾಯಿ ಕತ್ತಿ ಇರುವಂಥ ವಾಕ್ಯಗಳನ್ನು ನಾವು ತಿಳಿದುಕೊಂಡು ಕರ್ತನೆ, ಕನ್ನಡಿಯೋಪಾದಿಯಲ್ಲಿ ಕರ್ತನೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಿನಗೆ ಮೆಚ್ಚುಗೆಯಾಗಿ ನಡೆಯುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಈ ವಾಕ್ಯಗಳ ಯಾರ ಹೃದಯದಲ್ಲಿ ಹೊಕ್ಕಿವೆಯೋ ಅವರನ್ನು ಧನ್ಯರನ್ನಾಗಿ ಮಾಡಬೇಕೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.